ಬೀಚಿದ್ರೆ ನೋಡಕ್ಕಾಗಲ್ಲ ಸರ್. ರೋಜ ವಾದ ಮಾದ ಎಲ್ಲಿಗೋದು ಹೆಸರು ಕಡೆ ಮಲ್ಲ ಅವನಿಲ್ಲ ಮಲ್ಲ ನಿಮ್ಮ ಹೆಸರು ಇರೋದೇ 3 ಜನ ಮಲ್ಲ ಅಂದ್ರೆ ನಿಂತ ನಾವು ಬಂದ್ವಿ. ಅಯ್ಯೋ ಭದ್ರಯ್ಯ ನೀನಯ್ಯ ಬಂದಿದ್ದೇನಯ್ಯ. ಅಯ್ಯೋ ನಮ್ಮ ಹೆಸರು ಮರ್ಯಾದೆ ಕೊಡು ಅಪ್ಪ ಇನ್ನ ಹೆಸರು ನಿಮ್ಮ ಕಾಲಿಗೆ ಸಿದ್ಧ ಸರಿ ಬಲ್ಲ ಮನೋಜ ಅವನಿಲ್ಲ ಸರ್. ನೀನ್ ಎಂತ ಬರ್ಬೇಕು ನಮ್ಮ ಶಾಲೆಗೆ ನೀನ್ ಏನಿಲ್ಲ ಗೊತ್ತಾ, ಏನಾಯ್ತು ನನ್ನ ಲಕ್ಷ್ಮಿಯಂತೆ 108 ಅಧಿಕ ಯಾರ ಕೊಟ್ಟಿದ್ರಾ? ನಾನು ಮನೋಜ ಇಲ್ಲಿ ಕೂತ್ಕೊಂಡ್ಬಿಟ್ಟು ಅವನೊಂದು 25 ನಾನೊಂದು 25. ಸರಿ ಕತ್ತಲ್ಕ ಬಿಡಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಇಬ್ಬರು ಹಿಂಗೆ ಬಿಡ್ಕೊಂಡು ತಿನ್ಬಿಟ್ವಾ ರಾತ್ರಿನೇ ಕಿತ್ಕೊಂಡ್ಬಿಡದೆ. ಏನು ಕಟ್ಟೆ ಹೊಡೆದೋಗದೆ ಅಂತ ಹೇಳಿ ಪ್ರಾಬ್ಲಮ್ ಅಷ್ಟೇ. ಅವಾಗಿಂದ ನಿಂತ್ಕೊಳಕೈತಲ್ಲ ಪಕ್ಕದಲ್ಲಿ ಒಳ್ಳೆ ನಾಟ ಅಷ್ಟೇ. ಹೌದಾ ಸರಿ ಕೊಡ ಆಯ್ತು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಮೊನ್ನೆ ರಾಮಾಯಣದ ಬಗ್ಗೆ ಪಾಠ ಮಾಡಿದ್ದಲ್ಲ, ರಾಮ ಕಾಡಿಗೆ ಯಾಕೆ ಹೋದ ಅಂತ ಒಂದು ಪ್ರಬಂಧ ಬರ್ಕೊ ಬನ್ನಿ ಹೇಳ್ತಿದೆ. ಬರ್ಕೊ ಬಂದಿದ್ದೀರಿ ಯಾಕೋ ನಾನು ಬರೀದ ಮಿಸ್ಟ್ರೆ ಯಾಕೋ ನೀನಾರು ಹೇಳ ಬರ್ತೀನಿ. ನಾನು ಹೇಳ್ತೀನಿ ನೋಡಿ, ಇವ್ರ ಬಗ್ಗೆ ಮಾತಾಡು, ಅವ್ರ ಬಗ್ಗೆ ಮಾತಾಡು, ನಮ್ಮ ಹಳ್ಳಿ ಬಗ್ಗೆ ಹುಡುಗರು ಎಷ್ಟೆಲ್ಲ ಕಷ್ಟಪಡ್ತಾರೆ, ಅವ್ರ ಬಗ್ಗೆ ಮಾತಾಡು ಅಂದ್ರೆ ಅವನು ಕಮ್ಮಿ ಕರ್ಕೊಂಡು ನೋಡೋದಲ್ಲ. ಅಮ್ಮನ ಬಗ್ಗೆ ಯಾಕೆ ರಾಮಾಯಣದ ರಾಮನ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ವರ್ಷ ನಾನು ತಿರ್ಕ ಬಂದ್ಬಿಡ್ತೀನಿ. ನೆಕ್ಸ್ಟ್ ವರ್ಷ ಕೊಟ್ಟಿರೋ 5 ನಿಮಿಷ ಇವಾಗ ಕಲಿಯಾಗ ಆಗೋದಿಲ್ಲ. ಬಿಡ ಆಯ್ತು ಹೋದ್ರು. ಸರಿ ಏನು ಈ ಲಾಜಿಕ್ಕೆ ಹೊಡಿಲ್ವಲ್ಲ ನನಗೆ. ಸರಿ ಕಣ ಆಯ್ತು. ಸ್ವಾತಂತ್ರ್ಯ ದಿನಾಚರಣೆ ಐತೆ, ಅದಕ್ಕೆ ಒಂದು ಹಾಡು ಡ್ಯಾನ್ಸು ಏನಾದ್ರು ಮಾಡಕ್ಕಿದ್ರೆ ಬಸ್ ಇಲ್ಲೇ ಹೇಳ್ಕೊಡ್ರ. ಎಲ್ಲಾದ್ರೂ ಹೆಡ್ ಮಾಸ್ಟರ್ ಹತ್ರ ಹೋಗ್ಬೇಕು, ಮಾನ ಮರ್ಯಾದೆ ತಗೊಂಡ್ಬಿಡ್ತೀರ ನೀವು. ಒಂದು ಸಾಂಗ್ ಕಾಗೆ ಕಾಗೆ ಕವ್ವ ಯಾ ಬಂದ ನೋವ ಮಾವ ಬಂದ ನೋವ ಎಣೆ ತಂದ ನೋವ ಕುಟ್ಟಿ ಬಿಡ್ಕೊಂಡು ಹಂಗೆ ಬಂದ ನೋವ. ಸ್ವಾತಂತ್ರ್ಯ ದಿನಾಚರಣೆಗೆ ಕಾಗೆ ಕಾಗೆ ತರುವ ಕಟ್ಟೆ ಕಡೆ ಹೋಗ್ಬೇಕು. ಹುಷಾರು ಮಕ್ಕಳು ಅಕ್ಕ ಕೇಳಿಸ್ತಾ ಇದೆ, ಹಿಂದೆಗಡೆ ಮದುವೆ ಅಷ್ಟೇ ಮಾಡಿ ನೀನು ಮಾಡಬೇಡಿ. ಹೇಳು ಮತ್ತೆ ಹೇಳ್ಬೇಕು ಅದೇನು. ಅವಾಗಿಂದ ಆಯ್ಕೆ ಹೇಳ್ಬೇಕು ಸಾಂಗೆ ಸುಸ್ತಾಗ್ಬಿಟ್ಟಿದ್ದೀರ. ಬಸಿ ನೀರು ಕುಡಿದೀನಿ ಗೊತ್ತಾ, ಕಟ್ಟೆ ಕಡೆ ಹೋಗಿದ್ದ ಕೆರೆ ನೀರು ಬರ್ತೋಗಿದ್ದ. ಅವನ ಯಾರೋ ನನ್ನ ಚಡಿ ತಗೊಂಡು ನಡೆಸಿರ್ಕೊಂಡು ಹೋಗ್ಬಿಟ್ಟಿದ್ರು. ಅಕ್ಕಲೆ ಬಸಿ ಪಾಟ್ಲಲ್ಲಿ ನೀರಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಉಪ್ಪು
ಇನ್ನೊಂದು ಸಾಂಗ್ ಬಂದ್ರೆ ನೀವು ಸ್ವತಂತ್ರ ದಿನಾಚರಣೆ ಮಾಡ್ತೀರಾ? ಕೂತಿದ್ದಾಗ ನೆನಪಾಯ್ತು ಪಕ್ಕದಲ್ಲಿ ಖಂಡಿತಾಗ ಬರ್ಕ ಬಂದ್ಬಿಡಿ ಹೇಳೋಣ. ಏನು ಹೇಳೋದು ನಾನು ಬಾಯಿ ತೊಳಿಬೇಕು ಹೋಗಿ ಅಣ್ಣ ನಿಮ್ಮ ಹೇಳೋಣ. ಗೋವಾಗ ಹೋಗೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಗೋತ್ರನಾದ ಕೇಳಿ ಧ್ಯಾನ ಮಾಡಿದೆ, ಮನೆಯ ಸುಳ್ಳ ಹೇಳಿ ತಯಾರಾಗಿದೆ, ಅಂದುಕೊಂಡ ಹಾಗೇನಿಲ್ಲ, ನಿಮ್ಮಂತ ಕೈ ಕೊಟ್ಟೆ ಬಿಡಲ್ಲ, ಗೋವಾಗ ಹೋಗೋ ತಪ್ಪೇನಿಲ್ಲ. ಈ ತರ ಮಗು ಪಟ್ಟ ಮಾಡಿಬಿಟ್ರೆ ನಾನು ಉದ್ಧಾರ ಆದಂಗೆ. ಈ ನನ್ನ ಮಗು ಸವಾಸನೂ ಬೇಡ, ಈ ಸ್ಕೂಲ್ ಸವಾಸನೂ ಬೇಡ ಕಣಪ್ಪ. ನನಗೆ ಮರ್ಯಾದೆ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀನಿ.